ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದ ಜವಳಿ ಚೌಟ್ರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ನೂತನ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟನೆ ಮಾಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಶಿವಗಂಗಾ ವಿ ಬಸವರಾಜು ಮಾತನಾಡಿದರು. ಮಾಜಿ ಶಾಸಕರಾದ ವಡ್ನಾಳ್ ರಾಜಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರೆ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಸಂತೆಮಂದಿರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆರೆಬಿಳಚಿ ಜಬೀವುಲ್ಲಾ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಮಾನುಲ್ಲಾ, ಹೂದಿಕೆರೆ ರಮೇಶ್, ವೀರೇಶ್ ನಾಯಕ್, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ವಡ್ನಾಳ್ ಜಗದೀಶ್, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರಾದ ಹೊನ್ನೇಬಾಗಿ ಜಬೀವುಲ್ಲಾ, ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಶ್ರೀಕಾಂತ್ ಮಾವಿನಕಟ್ಟೆ, ಉಪಾಧ್ಯಕ್ಷರು ಹಾಗೂ ಸದಸ್ಯರು ವತಿಯಿಂದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ನಗರ ಘಟಕದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮಹಮ್ಮದ್ ಇರ್ಫಾನ್, ಸಿಆರ್ ನೀರಪ್ಪ, ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಡಿಸಿಸಿ ಸದಸ್ಯರು, ದೇವರಹಳ್ಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಮುಖಂಡರುಗಳಿಂದ ಯುವಕರಿಂದ ಬಹಳಷ್ಟೇ, ಆದರೆ ನಮ್ಮ ಶಾಸಕರಿಗೆ ವಿಧಾನಸಭಾ ಅಧಿವೇಶನ ಇತ್ತು, ಹೀಗಾಗಿ ಜೋಡಣೆ ಆಗ್ತಿರ್ಲಿಲ್ಲ. ಮೊನ್ನೆ ಇದೀಗ ವೇದಿಕೆಯಲ್ಲಿ ಈ ಒಂದು ಸಮಾರಂಭವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಚನ್ನಗಿರಿ ಬ್ಲಾಕ್ನ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ಅವರು ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಹಳಷ್ಟು ರುಚಿ ಇರ್ತದೆ. ಯಾಕೆಂದ್ರೆ ಪ್ರಥಮ ಬಾರಿಗೆ ನಿಂತು ಗೆದ್ದಾಗ ನನಗೆ ರುಚಿ ಇರಲಿಲ್ಲ. ಯಾಕೆಂದ್ರೆ ಇಷ್ಟೇ ಶಾಸಕರು ಅಂತ ನನಗಾಗಿತ್ತು. ಆದ್ರೆ ನೆನ್ನೆ ಮಲ್ಲಿಕಾರ್ಜುನ್ ಏನು ವಿರೋಧಿಗಳಿದ್ದಾರೆ, ವಿರೋಧಿಗಳ ಗೆದ್ದು 15 ತಿಂಗಳಾಯ್ತು. ನನಗೆ ಗೆದ್ದು 15 ತಿಂಗಳಾದ್ರೂ ನನ್ನ ಗೆಲುವಿನ ಒಂದು ಜಯನ ಅವ್ರಿಗೆ ನಮಸ್ಕಾರಕ್ಕಾಗಿದ್ದಲ್ಲ, ಇವತ್ತ ಸಾಧ್ಯ ಈಗೆಲ್ಲ ಹೇಳಿ ಟ್ರಿಪಲ್ ಇಂಜಿನ್ ಸರ್ಕಾರ ಈ ಬಾರಿ ಕಪ್ಪು ನಮ್ಮದೇ ಮತ್ತೆ ಟ್ಯಾಗ್ಲೈನ್ ಸಿಗ್ತೀವಿ. ಇಲ್ಲೆಲ್ಲ ಯುವಕರಿರಲ್ಲ, ಒಂದು ಒಳ್ಳೆ ಚುನಾವಣೆ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಆ ಎಲ್ಲ ನೆನಪುಗಳನ್ನ ನಾನು ನೆನೆಸ್ಕೊಳ್ತಾ ಇದ್ದೆ. ವಡ್ನಾಳ್ ರಾಜಣ್ಣ ಏನ್ ಹೇಳಿದ್ರು, ವಡ್ನಾಳ್ ರಾಜಣ್ಣರು ಪ್ರತಿಯೊಂದು ಕ್ಷೇತ್ರಕ್ಕೂ ಹೋದಾಗ ಏನ್ ಹೇಳೋರು, ಇವೆಲ್ಲ ಕಾರ್ಯಕರ್ತರು ನೀವೇ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳೋರು. ಸೊ ಕಾರ್ಯಕರ್ತರಾಗಿ ನೀವು ಒಂದು ಓಟ್ ಹಾಕೋದು, ಯಾರ್ಯಾರು ಒಂದು ಓಟ್ ಹಾಕಿದೆ. ಆದ್ರೆ ನಿಮ್ಮಲ್ಲಿ ಕ್ಷಮತೆ ಎಷ್ಟಿದೆ? 10 ಹಾಕ್ಬೋದು, 20 ಹಾಕ್ಬೋದು, 50 ಹಾಕ್ಬೋದು, 100, 1000 ಓಟ್ ಹಾಕ್ಬೋದು ಅಂತ ಅದನ್ನೆಲ್ಲ ಇವತ್ತು ನೀವು ಮಾಡಿ ತೋರಿಸಿದ್ರೆ. ಜವಾಬ್ದಾರಿ ನಿಮ್ಮಿಬ್ಬರ ಮೇಲೆ ಬಹಳ ಇದೆ. ಎಲ್ಲರ ಪರಿಶ್ರಮದಿಂದ ಇವತ್ತು ನೀವು ಮೇಲ್ಗಡೆ ಕೂತಿದ್ದೀರಿ, ಅಧಿಕಾರದಲ್ಲಿದ್ದೀರಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ. ಜೆಡ್ಪಿ ಇರ್ಬೋದು, ಟಿಪಿ ಇರ್ಬೋದು, ಅದು ನಿಮ್ಮ ಚುನಾವಣೆ, ನಮ್ಮ ಕಾರ್ಯಕರ್ತರ ಚುನಾವಣೆ, ಮುಖಂಡರ ಚುನಾವಣೆ. ಶಕ್ತಿ ಮೀರಿ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಕೆಲಸವನ್ನ ಮಾಡಿ ಅವರನ್ನ ಗೆಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನದ ಜವಾಬ್ದಾರಿಯನ್ನ ನೀವು